ಕಬ್ಬು ಹೋರಾಟದ ಬಳಿಕ ಭುಗಿಲೆದ್ದಿದೆ ಮೆಕ್ಕೆಜೋಳ ಪ್ರೊಟೆಸ್ಟ್. 3,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಗೆ ಆಗ್ರಹಿಸಿ ಅನ್ನದಾತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಮರ್ಪಕವಾದ ಬೆಂಬಲ ಬೆಲೆ, ಅದೇ ರೀತಿಯಾಗಿ ಇನ್ನೂ ಕೂಡ ಖರೀದಿ ಕೇಂದ್ರ ಓಪನ್ ಆಗಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ರೈತರು ಸಿಟ್ಟನ್ನ ಹೊರಹಾಕಿದ್ದಾರೆ, ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಗದಗ, ಹಾವೇರಿ, ಕೊಪ್ಪಳ, ದಾವಣಗೆರೆಯಲ್ಲಿ ರೈತರ ಆಕ್ರೋಶದ ಕಟ್ಟೆ ಭುಗಿಲೆದ್ದಿದೆ. ಹಾಗಾದ್ರೆ ರೈತರ ಹೋರಾಟ ಯಾವ ರೀತಿಯಾಗಿದೆ ನೋಡೋಣ. ನಮ್ದೇನು ಕೇಂದ್ರ ಸರ್ಕಾರದ ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಎಲ್ಲ ರಾಜ್ಯ ಸರ್ಕಾರದ್ದೇ. ಕಬ್ಬಂದು ಇತ್ಯರ್ಥ ಮಾಡಿದೆ, ಮೆಕ್ಕೆಜೋಳದ್ದು ಇತ್ಯರ್ಥ ಮಾಡಿದ್ದೀನಿ. ಆದರೆ ಬಿಜೆಪಿ ನಾಯಕರೆಲ್ಲ ನಾಚಿಕೆ ಆಗುತ್ತೆ, ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಮಾಡಬೇಕು. ಕೇಂದ್ರದ ಜವಾಬ್ದಾರಿಯನ್ನು ಕನಿಷ್ಠ ಗೊತ್ತಿದೆ. MSPನಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಅನುಮತಿ ಕೊಡೋರು ಅವರೇ ಕೊಡಬೇಕು. ಅನುಮತಿನ ನಮಗೆ ಕೊಟ್ಟಿಲ್ಲ. ಎಲ್ಲ ಥರದ ಕರ್ನಾಟಕವನ್ನು ಭಾಳ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಇವತ್ತು ನಾವು ಉಪವಾಸ ನಮ್ಮ ಜಲ ಹೋದ್ರೂ ಪರವಾಗಿಲ್ಲ, ಈ ರೈತರಿಗಾಗಿ ಸಾಯಲಿಕ್ಕೂ ಕೂಡ ನಾವು ರೆಡಿ ಇದ್ದೀವಿ. ಆದರೆ ಇದುವರೆಗೂ ಕೂಡ ಬರೀ ಮಾತಿನಲ್ಲಿ ರಾಜ್ಯ ಸರ್ಕಾರ ಸರಿ ಹೇಳ್ತಾ ಇದೆ. ಸಿದ್ದರಾಮಯ್ಯನವರು 10 ಲಕ್ಷ ಮೆಟ್ರಿಕ್ ಟನ್ ತೊಗೊಳ್ತೀವಿ ಅಂತೇಳಿ ಈಗಾಗಲೇ 12 ದಿನ ಆಯಿತು. 21ಕ್ಕೆ ಅವರು ಘೋಷಣೆ ಮಾಡ್ತಾರೆ. ಇದುವರೆಗೂ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಉತ್ತರವನ್ನು ಹೇಗೆ ಒದಗಿಸ್ತೀರಿ ಅಥವಾ ನಿಮ್ಮ ಕೈಲೇ ಆದ್ರೆ ಉತ್ತರವನ್ನು ಒದಗಿಸ್ತೀರಿ. ಹೋರಾಟ, ಕಿಚ್ಚು, ಅಹೋರಾತ್ರಿ ಧರಣಿ. ಒಂದು ಕಡೆ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ, ಮತ್ತೊಂದು ಕಡೆ ರಸ್ತೆಯಲ್ಲದೆ ಮೆಕ್ಕೆಜೋಳ ಚಲ್ದಿ ಆಕ್ರೋಶ. ಇದು ಮೆಕ್ಕೆಜೋಳಕ್ಕಾಗಿ ನಡೀತಾಗಿರೋ ಪ್ರತಿಭಟನೆ. ಹೌದು, ಕಬ್ಬು ಬೆಳೆಗಾರರ ಹೋರಾಟ ನಡೆದಿದ್ದಾಯ್ತು, ಅದು ಸಕ್ಸಸ್ ಕೂಡ ಆಯ್ತು. ಈಗ ಮೆಕ್ಕೆಜೋಳದ ಪ್ರತಿಭಟನೆ ಶುರುವಾಗಿದೆ. ಮಧ್ಯ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಮೆಕ್ಕೆಜೋಳ ಬೆಳೆಗಾರರು ರಸ್ತೆಗೆ ಇಳಿದಿದ್ದಾರೆ. ಹಲವಾರು ದಿನಗಳಿಂದ ಮೆಕ್ಕೆಜೋಳದ ಪ್ರತಿಭಟನೆ ಆರಂಭವಾಗಿದ್ದು, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಲ್ಲಿ ಪ್ರತಿಭಟನೆ ನಡೆಸ್ತಾಗಿದ್ದಾರೆ. ಅಂದ ಹಾಗೆ ಗದಗ್ನಲ್ಲಿ ಮೆಕ್ಕೆಜೋಳದ ಖರೀದಿ ಕೇಂದ್ರ ಆರಂಭಿಸುವಂತೆ ರೈತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನವೆಂಬರ್ 15ರಿಂದ ರೈತರು ಹೋರಾಟ ಮಾಡುತ್ತಿದ್ದರೂ ಸರಕಾರ ತಲೆ ಕೆಡಿಸಿಕೊಂಡಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಜಾರ್ ಸಮುದಾಯದ ಕುಮಾರ ಮಹಾರಾಜರಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಹಾವೇರಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಮೈಲಾರ ಮಹಾದೇವಪ್ಪ ಸರ್ಕಲ್ನಲ್ಲಿ ಈ ಹೋರಾಟ ನಡೆದಿದ್ದು, ಇದಕ್ಕೆ ಜಿಲ್ಲಾ ಘಟಕದ JDS ಮುಖಂಡರು ಬೆಂಬಲಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಬಿಜೆಪಿ ರೈತ ಮೋರ್ಚಾ ಬೃಹತ್ ಪ್ರತಿಭಟನೆ ನಡೆಸಿದೆ. ಜಿಲ್ಲಾಧ್ಯಕ್ಷ KT ಕುಮಾರಸ್ವಾಮಿ ನೇತೃತ್ವದಲ್ಲಿ ನೀಲಕಂಠೇಶ್ವರ ದೇವಸ್ಥಾನದಿಂದ DC ಕಚೇರಿಯವರೆಗೆ ರ್ಯಾಲಿ ನಡೆಸಲಾಗಿದೆ. ಇದೇ ರೀತಿ ಬಾಗಲಕೋಟೆ, ದಾವಣಗೆರೆ, ಕೊಪ್ಪಳದಲ್ಲೂ ಪ್ರತಿಭಟನೆ ನಡೆಸಿದ್ದಾರೆ ಅನ್ನದಾತರು. ಇಷ್ಟಕ್ಕೂ ಮೆಕ್ಕೆಜೋಳದ ರೈತರು ಅಖಾಡಕ್ಕೆ ಇಳಿದಿರೋದೇಕೆ ಗೊತ್ತಾ? ಇಲ್ಲಿದೆ ನೋಡಿ. ಖರೀದಿ ಕೇಂದ್ರ ತೆರೆಯಬೇಕು, ಸಮರ್ಪಕ ಬೆಂಬಲ ಬೆಲೆ ನೀಡಬೇಕು, 3,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು, ದಲ್ಲಾಳಿಗಳ ಹಾವಳಿ ನಿಲ್ಲಬೇಕು, ರೈತರಿಂದ ಗರಿಷ್ಠ 5 ಕ್ವಿಂಟಾಲ್ ಬದಲು ಪೂರ್ತಿ ಮೆಕ್ಕೆಜೋಳ ಖರೀದಿಸಬೇಕು, ದಾಸ್ತಾನು ಆಧಾರಿತ ಬಡ್ಡಿ ರಹಿತ ಸಾಲ ಕೊಡಬೇಕು. ಇದೆಲ್ಲವನ್ನು ವಿಳಂಬ ಮಾಡದೆ ತಕ್ಷಣವೇ ಜಾರಿಗೆ ತರಬೇಕು ಅಂತ ಪ್ರತಿಭಟನೆ ನಡೆಸಲಾಗ್ತಿದೆ. ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಬೆಂಬಲ ಬೆಲೆ ನಿಗದಿ ಮಾಡಿದೆ. 2,400 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಸೂಚನೆ ನೀಡಿದೆ. ಆದರೆ ಇದನ್ನ ಜಾರಿಗೊಳಿಸೋದಕ್ಕೆ ರಾಜ್ಯ ಸರ್ಕಾರ ತಡ ಮಾಡ್ತಿದೆ. ಅಷ್ಟೇ ಅಲ್ಲದೆ ಬೆಂಬಲ ಬೆಲೆಯನ್ನು 3,000 ರೂಪಾಯಿಗಳಿಗೆ ಹೆಚ್ಚಿಸಬೇಕು ಅಂತ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸ್ತಾಗಿದ್ದಾರೆ. ಇದರ ಜೊತೆಗೆ ಪ್ರತಿ ರೈತರಿಂದ ಕೇವಲ ಗರಿಷ್ಠ 5 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಮಾಡೋಕೆ ಸರ್ಕಾರ ಮುಂದಾಗಿದ್ದು, ಇದು ರೈತರನ್ನ ಕೆರಳಿಸಿದೆ. ಉಳಿದ ಮೆಕ್ಕೆಜೋಳವನ್ನು ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನಾಗಿಟ್ಕೊಂಡು ಬೀದಿಗಿಳಿದಿದ್ದಾರೆ ರೈತರು.
ಮೆಕ್ಕೆಜೋಳದ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಮೆಕ್ಕೆಜೋಳದ ಬೆಂಬಲ ಬೆಲೆ ನಿಗದಿ ಮಾಡೋರು ಯಾರು? ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆ ಸಮಸ್ಯೆಯನ್ನು ನಾನು ಪರಿಹಾರ ಮಾಡಿದ್ದೇನೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೆಕ್ಕೆಜೋಳ MSP ನಿಗದಿ ಮಾಡೋರು ಯಾರು? 2,400 ರೂಪಾಯಿ ಒಂದು ಕ್ವಿಂಟಾಲ್ಗೆ ಮಾಡಿದ್ದಾರೆ. ಅದನ್ನು ಇತ್ಯರ್ಥ ಮಾಡಿದೆ ನಾನು. ಕಬ್ಬಂದು ಇತ್ಯರ್ಥ ಮಾಡಿದೆ, ಮೆಕ್ಕೆಜೋಳದ್ದು ಇತ್ಯರ್ಥ ಮಾಡಿದ್ದೀನಿ. ನಮ್ದೇನು ಕೇಂದ್ರ ಸರ್ಕಾರದ ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಎಲ್ಲ ರಾಜ್ಯ ಸರ್ಕಾರದ್ದೇ. ಮೆಕ್ಕೆಜೋಳ ಖರೀದಿ ಸಂಬಂಧ ಬಿಜೆಪಿ ಜೆಡಿಎಸ್ ಕೂಡ ಪ್ರತಿಭಟನೆ ನಡೆಸಿವೆ. ಅಧಿವೇಶನದ ಟೈಮಲ್ಲಿ ಸರ್ಕಾರಕ್ಕೆ ಟಾಂಗ್ ನೀಡೋಕೆ ಮುಂದಾಗಿವೆ. ಈ ಕುರಿತು ಚಲುವರಾಯಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ರೈತರು ಪ್ರತಿಭಟನೆ ಮಾಡಲಿ, ನಮ್ಮ ಅಭ್ಯಂತರವಿಲ್ಲ. ಆದರೆ ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆಗಿದೆಯಾ? ಕೇಂದ್ರಕ್ಕೆ ಪತ್ರ ಬರೆದರೂ ಸ್ಪಂದಿಸ್ತಾಗಿಲ್ಲ ಅಂತ ಗರಂ ಆಗಿದ್ದಾರೆ. BJP ನಾಯಕರೆಲ್ಲ ನಾಚಿಕೆ ಆಗಬೇಕು, ಮಾನ ಮರ್ಯಾದೆ ಇದೆಯಾ ಅಂತ ಫಸ್ಟ್ ನೋಡಬೇಕು. ಕೇಂದ್ರದ ಜವಾಬ್ದಾರಿಯನ್ನು ಕನಿಷ್ಠ ಗೊತ್ತಿಲ್ಲ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ರಾಜ್ಯದಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. 3-4 ಜನ ಮಂತ್ರಿಗಳಿದ್ದಾರೆ. ಜೋಶಿಯವರು ಮಂತ್ರಿ ಇದ್ದಾರೆ. ಇವತ್ತು MSPನಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಅನುಮತಿ ಕೊಡೋರು ಅವರೇ ಕೊಡಬೇಕು. ಅನುಮತಿನ ನಮಗೆ ಕೊಟ್ಟಿಲ್ಲ. ಸೊ ಇವತ್ತು ನಾವು PDSL ಉಪಯೋಗಿಸಲ್ಲ. ಸೊ ಇಷ್ಟೆಲ್ಲ ನಾವು ಲೆಟ್ರು ಬರೆದು ಪ್ರೈಮ್ ಮಿನಿಸ್ಟ್ರಿಗೆ ಮಾತಾಡಿ CM ನಾವೆಲ್ಲ ಅಟೆಂಡ್ ಮಾಡಿದ್ರೂ ಅವ್ರು ಏನೂ ಜಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಮೆಕ್ಕೆಜೋಳಕ್ಕೆ ಕ್ವಿಂಟಾಲ್ಗೆ 1,400ರಿಂದ 1,500 ರೂಪಾಯಿಗಿದೆ. ಒಂದು ವೇಳೆ ಇದೇ ಬೆಲೆಗೆ ಮಾರಾಟವಾದರೆ ರೈತರು ಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ. 5 ಕ್ವಿಂಟಾಲ್ ಮಾತ್ರ ಖರೀದಿ ಮಾಡೋದ್ರಿಂದ ರೈತರಿಗೆ ಸಂಕಷ್ಟ ಶುರುವಾಗಲಿದೆ ಎಂದಿದ್ದಾರೆ ರೈತರು. ರೈತರ ಬಗ್ಗೆ ಕಾಳಜಿನೇ ಇಲ್ಲ ಸರ್ಕಾರಕ್ಕೆ. ಸರ್ಕಾರ ಇದ್ರೂ ಸತ್ತಂತಾಗಿದೆ. ಯಾರನ್ನ ಹೋಗಿ ಕೇಳಬೇಕು? ಇವ್ರು ಚುನಾವಣೆ ಬಂದಾಗ ಅಷ್ಟೇ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳ್ತಿದ್ರೆ, ಈಗ ಹಣಿಕೆನೂ ನೋಡ್ತಾ ಇಲ್ಲ, ಅವ್ರ ಬಗ್ಗೆ ಮಾತಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಬರೀ ಸಭೆಗಳನ್ನು ಮಾಡಿ ಡಿಸ್ಟಿಲರಿ ಮೇಲೆ ಹಾಕುವಂಥದ್ದು, ಕೇಂದ್ರ ಸರ್ಕಾರದ ಮೇಲೆ ಹಾಕುವಂಥದ್ದು, ಏಜೆನ್ಸಿಗಳ ಮೇಲೆ ಹಾಕುವಂಥದ್ದು, ಇಂಥ ಒಂದು ದುರಾಡಳಿತ ರಾಜ್ಯ ಸರ್ಕಾರ ಮಾಡ್ತದೆ. ಹೀಗಾಗಿ ರೈತರೆಲ್ಲ ಸತ್ತು ಹೋಗುವಂಥ ಪರಿಸ್ಥಿತಿ ಇದೆ, ದಿವಾಳಿ ಆಗಿರುವಂಥ ಪರಿಸ್ಥಿತಿ ಇದೆ. ಬೆಂಬಲ ಬೆಲೆ ವಿಚಾರದಲ್ಲಿ ಸರ್ಕಾರ ಮತ್ತು ರೈತರ ನಡುವೆ ಚಟಾಪಟಿ ಇದೆ. ಆದರೆ ಒಂದು ಸೂತ್ರವನ್ನ ಫಾಲೋ ಮಾಡಿದ್ರೆ ಇದೆಲ್ಲವನ್ನು ಪರಿಹಾರ ಮಾಡಬಹುದಾಗಿತ್ತು ಅಂತಿದ್ದಾರೆ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ. ಏನದು ಸೂತ್ರ ಅಂತೀರಾ? ಇಲ್ಲಿದೆ ನೋಡಿ. ಹೋರಾಟ ಮಾಡ್ತಾರೆ. ಪ್ರಶ್ನೆ ಬರುತ್ತೆ, ಇದಕ್ಕೆ ಪರಿಹಾರ ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ? ಈ ಬೆಂಬಲ ಬೆಲೆ ಘೋಷಣೆ ಯಾರು ಮಾಡೋಂಥದ್ದು, ಖರೀದಿ ಯಾರು ಮಾಡೋಂಥದ್ದು, ಇವೆಲ್ಲ ವಿಚಾರ ಇದೆ. ನಿಶ್ಚಿತವಾಗಿಯೂ ಬೆಂಬಲ ಬೆಲೆ ಘೋಷಣೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ. ಮತ್ತು ಬೆಂಬಲ ಬೆಲೆ ಘೋಷಣೆ ಮಾಡಿ ಕನಿಷ್ಠ 20-25 ಭಾಗ ಖರೀದಿಗೆ ಜವಾಬ್ದಾರಿ ತೆಗೆದುಕೊಳ್ಳುವಂಥದ್ದು, ಹಣಕಾಸನ್ನು ಪೂರೈಕೆ ಮಾಡತಕ್ಕಂಥದ್ದು ಜವಾಬ್ದಾರಿ ಕೂಡ ಕೇಂದ್ರ ಸರ್ಕಾರಕ್ಕಿದೆ. ರಾಜ್ಯ ಸರ್ಕಾರ ಆ ಬೆಂಬಲ ಬೆಲೆ ಮತ್ತು ಖರೀದಿಯನ್ನು ಅನುಷ್ಠಾನ ಮಾಡುವಂಥದ್ದು. ಮೆಕ್ಕೆಜೋಳದ ಕಡ್ಡಾಯ ಖರೀದಿಗೆ ಡಿಸ್ಟಲರಿಗಳಿಗೆ ಸರ್ಕಾರ ಆದೇಶ ನೀಡಿದೆ. ಸೋಮವಾರದಿಂದಲೇ ಖರೀದಿ ಪ್ರಕ್ರಿಯೆ ಆರಂಭವಾಗಲಿದೆ. ಸಹಕಾರ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದ್ದು ಬೆಂಬಲ ಬೆಲೆ 2,400 ರೂಪಾಯಿ ಮಾತ್ರ ಆಗಿದೆ. ಪ್ರತಿ ರೈತರಿಂದ ಗರಿಷ್ಠ 5 ಕ್ವಿಂಟಾಲ್ ಖರೀದಿ ಮಾಡೋದಕ್ಕೆ ಅವಕಾಶ ನೀಡಲಾಗಿದೆ. ಈಗ ರೈತರು ಈ ಆದೇಶಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.